ಮಾಳಿಕೆ 4 ಪುಸ್ತಕ ಪರಿಚಯ 28 ತಿಂಗಳ ವಿಶೇಷ ಪತ್ತೇದಾರಿ ಸಾಹಿತ್ಯ ಕಾದಂಬರಿಗಳು. ಪುಸ್ತಕದ ಹೆಸರು ಹಿಮಜಾಲ. ಲೇಖಕರು ನಾಗೇಶ್ ಕುಮಾರ್ CS. ಅಭಿಪ್ರಾಯ ಮಮತಾ ವೆಂಕಟೇಶ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಪತ್ತೇದಾರಿ ಕಥೆಗಳು ಜನಪ್ರಿಯವಾಗಿದ್ದರೂ ಸಹ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯಕ್ಕೊಳಗಾದ ಸಾಹಿತ್ಯ ಪ್ರಕಾರವೆಂತಲೇ ಹೇಳಬಹುದು. ಗಟ್ಟಿಯಾದ ಕಥಾವಸ್ತುವಿನ ಆಯ್ಕೆ, ನೇರವಾದ ವಸ್ತುನಿಷ್ಠ ನಿರೂಪಣೆ, ತಕ್ಕ ಮಟ್ಟಿಗೆ ಲಾಜಿಕ್, ಚುರುಕು ಹಾಗೂ ವೇಗದ ಬರಹದ ಓಘ ಒಳ್ಳೆಯ ಪತ್ತೇದಾರಿ ಕಾದಂಬರಿಯ ಲಕ್ಷಣಗಳು. ಹೇಳಬೇಕೆಂದರೆ ಪತ್ತೇದಾರಿ ಕಾದಂಬರಿಗಳನ್ನು ಓದುವವರ ಸಂಖ್ಯೆ ಕಡಿಮೆಯಾಗಿದೆ ಎಂದು ನನಗೇನು ಅನಿಸುತ್ತಿಲ್ಲ. ಆದರೆ ಓದುಗರ ಮನವನ್ನು ಹಿಡಿದಿಟ್ಟು ಕೊನೆಯವರೆಗೂ ರಹಸ್ಯವನ್ನು ಕಾಪಾಡಿಕೊಂಡು ಬರುವ ಚಾಕಚಕ್ಯತೆಯು ಲೇಖಕನಲ್ಲಿ ಇರಬೇಕು. ಅಪರಾಧಿಯನ್ನು ತೋರ್ಪಡಿಸುವಾಗ ಸೂಕ್ತವಾದ ರೀಸನಿಂಗ್ ಕೂಡ ಇರಬೇಕು. ಅಷ್ಟೇ ಅಲ್ಲದೆ ಕಥೆಯ ರಹಸ್ಯ ಕಾಪಾಡುವ ಭರದಲ್ಲಿ ಸಣ್ಣ ಪುಟ್ಟ ಮಾಹಿತಿಗಳು ಮಿಸ್ ಹೊಡೆಯುತ್ತಾ ಹೋದರೆ ಕಾದಂಬರಿ ಆಸಕ್ತಿ ಕಳೆದುಕೊಳ್ಳುತ್ತದೆ. ಹಾಗೆಯೇ ಪ್ರಸ್ತುತ ತಂತ್ರಜ್ಞಾನದ ಮಾಹಿತಿಯೂ ಸಹ ಲೇಖಕನಿಗೆ ಇರಬೇಕು. ಇಲ್ಲವಾದರೆ ಆಧುನಿಕ ಯುವ ಸಮುದಾಯ ಇಂತಹ ಕಾದಂಬರಿಗಳನ್ನು ತಿರಸ್ಕರಿಸುವ ಅವಕಾಶಗಳು ಹೆಚ್ಚು. ಹಿರಿಯ ಲೇಖಕರಾದ CS ನಾಗೇಶ್ ಕುಮಾರ್ ಅವರು ಪ್ರತಿಲಿಪಿಯ ಓದುಗರಿಗೆ ಚಿರಪರಿಚಿತರು. ಅವರ ಕಾದಂಬರಿಗಳು ಮೇಲೆ ಕಂಡ ಉತ್ತಮ ಪತ್ತೇದಾರಿ ಕಾದಂಬರಿಗಳ ಲಕ್ಷಣಗಳನ್ನು ಒಳಗೊಂಡಿದೆ. ಹಾಗಾಗಿ ಓದಲಿಕ್ಕೆ ಸಹ ಇಷ್ಟವಾಗುತ್ತದೆ. ಹಿಮಜಾಲ ಕಾದಂಬರಿಯು ವಿಕ್ರಮ್ ಮತ್ತು ವಿಜಯ್ ಜೋಡಿ ಪತ್ತೇದಾರಿ ಸಾಹಸಗಳ ಸರಣಿಯಲ್ಲಿ ಮೂರನೆಯದು. ಇದರಲ್ಲಿ ನಾನು ಓದಿದ ಮೊದಲ ಕಾದಂಬರಿಯೂ ಹೌದು. ವಿಕ್ರಮ್ನ ಅಣ್ಣನ ಸ್ನೇಹಿತ ಸರ್ಕಾರಿ ಅಧಿಕಾರಿ ದುಷ್ಯಂತ್ ಉತ್ತರಾಖಂಡಿಗೆ ಪುಣ್ಯಕ್ಷೇತ್ರ ದರ್ಶನಕ್ಕೆ ಹೆಂಡತಿ ನಿರ್ಮಲಾ ಜೊತೆ ಹೋಗಿದ್ದ ಸಂದರ್ಭದಲ್ಲಿ ಪ್ರವಾಹದಾರಿಯ ದಾಳಿಗೆ ತುತ್ತಾಗಿ ಗಾಯಗೊಳ್ಳುತ್ತಾರೆ. ಅದೇ ಸಂದರ್ಭದಲ್ಲಿ ಹೆಂಡತಿಯು ನಿರ್ಮಲಾ ಕಾಣೆಯಾಗುತ್ತಾರೆ. ಅವರನ್ನು ಪತ್ತೆ ಹಚ್ಚುವ ಕೆಲಸವನ್ನು ತನ್ನ ಮಿತ್ರನು ತಮ್ಮ ವಿಕ್ರಮನಿಗೆ ಒಪ್ಪಿಸುತ್ತಾರೆ. ವಿಕ್ರಮ್ ಮತ್ತು ವಿಜಯ್ ಎಷ್ಟು ಪ್ರಯತ್ನ ಪಟ್ಟರೂ ಸಹ ದುಷ್ಯಂತ್ ತಾನು ಯಾವ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವೆ ಎಂಬ ಮಾಹಿತಿ ಕೊಡಲು ನಿರಾಕರಿಸುತ್ತಾರೆ. ನಿರುಪಾಯರಾಗಿ ವಿಜಯ್ ಮತ್ತು ವಿಕ್ರಮ್ ಅವರು ಕೊಡುವ ಮಾಹಿತಿಗಳ ಆಧಾರದ ಮೇಲೆ ನಿರ್ಮಲಾಳನ್ನು ಹುಡುಕುವ ಕೆಲಸಕ್ಕೆ ಹೊರಡುತ್ತಾರೆ. ಆದರೂ ಸಹ ದುಷ್ಯಂತನ ನಡವಳಿಕೆ ಅವರಿಗೆ ಸಂದೇಹವನ್ನು ಹುಟ್ಟಿಸುತ್ತದೆ. ಸಣ್ಣ ಪುಟ್ಟ ಮಾಹಿತಿಯನ್ನು ಸಹ ತುಂಬ ಕರಾರುವಕ್ಕಾಗಿ ದಾಖಲಿಸಿದ ಕಾರಣ ಅವರ ವರ್ತನೆ ಅನುಮಾನಾಸ್ಪದವಾಗಿ ಇರುತ್ತದೆ. ಹಾಗಾಗಿ ವಿಜಯ್ಗೆ ದುಷ್ಯಂತರ ಮೇಲೆ ನಿಗಾ ಇಡಲು ನೇಮಿಸಿ ವಿಕ್ರಮ್ ರುದ್ರಪ್ರಯಾಗಕ್ಕೆ ತೆರಳುತ್ತಾನೆ. ಅಲ್ಲಿ ಮಿಲಿಟರಿ ಕ್ಯಾಂಪಿನಲ್ಲಿ ಕಂಡ ನಿರ್ಮಲಾಳ ಫೋಟೋ ಬಗ್ಗೆ ವಿಚಾರಿಸಿದಾಗ ಅದು ಕನಿಕಾ ಎಂಬ ಫೋಟೋಗ್ರಾಫರ್ ಕಡೆಗೆ ಕೈ ತೋರಿಸುತ್ತದೆ. ಕನಿಕಾಳನ್ನು ಭೇಟಿಯಾದ ವಿಕ್ರಮ್ಗೆ ಹೊಸ ಸುಳಿವು ಸಿಗುತ್ತದೆ. ಇಡೀ ಅನ್ವೇಷಣೆಯ ಕಾರ್ಯತಂತ್ರವೇ ಹೊಸ ಮಗುಲಿಗೆ ತಿರುಗುತ್ತದೆ. ಅದೇನು ಎಂಬುದನ್ನು ಕಾದಂಬರಿ ಓದಿ ತಿಳಿದುಕೊಳ್ಳಬೇಕು. ಇಲ್ಲಿಂದ ಕಾದಂಬರಿ ಒಂದೇ ಸಮನೆ ಚುರುಕಾದ ವೇಗ ಪಡೆದುಕೊಳ್ಳುತ್ತದೆ. ಅಪರಾಧಿ ಯಾರು ಎಂಬುದು ಮಧ್ಯದಲ್ಲಿಯೇ ತಿಳಿದು ಬಂದರೂ ಸಹ ನಿರ್ಮಲಾ ಬದುಕಿರುವವರೇ ಇಲ್ಲವೇ ಎಂಬುದು ಕಾಡುವ ಪ್ರಶ್ನೆಯಾಗಿ ಬಿಡುತ್ತದೆ. ದೇಶದ ಯುವ ಜನತೆಯನ್ನು ತನ್ನ ಕಬಂದ ಬಾಹುಗಳಲ್ಲಿ ಸಿಲುಕಿಸಿಕೊಂಡು ಕಾಡುತ್ತಿರುವ ಸಮಸ್ಯೆ ನಿರ್ಮಲಾಳ ಅಪಹರಣದ ಹಿಂದಿರುವುದು ಸ್ಪಷ್ಟವಾಗುತ್ತದೆ. ಆದರೂ ಸಹ ನಿಜವಾದ ಅಪರಾಧಿ ದುಷ್ಯಂತರೇ ಅಥವಾ ಕನಿಕಾಳೆ ಎಂಬ ಅನುಮಾನ ಮಧ್ಯ ಮಧ್ಯ ಕಾಡುತ್ತದೆ. ಲೇಖಕರ ಚುರುಕಾದ ನಿರೂಪಣೆ, ಕಥಾತಂತ್ರದ ಮೇಲಿನ ಹಿಡಿತ ಸೊಗಸಾಗಿದೆ. ತನ್ನ ಶಿಸ್ತುಬದ್ಧ ಕಾರ್ಯಾಚರಣೆಯ ಮಧ್ಯೆಯೂ ತನ್ನ ಗುರಿಯನ್ನು ಸಾಧಿಸಲು ವಿಕ್ರಮ್ ವಿಫಲವಾದಾಗ ಮುಂದೇನು ಮಾಡುತ್ತಾನೆ, ನಿಜವಾದ ಅಪರಾಧಿ ಯಾರು ಎನ್ನುವುದು ಕಾದಂಬರಿಯನ್ನು ಓದಿಯೇ ತಿಳಿದುಕೊಳ್ಳಬೇಕು. ಒಂದೇ ವೇಗದಲ್ಲಿ ಹಿಡಿದಿಟ್ಟು ಓದಿಸಿಕೊಂಡು ಹೋಗುವ ಒಂದು ಒಳ್ಳೆಯ ಥ್ರಿಲ್ಲರ್ ಕಾದಂಬರಿಯನ್ನು ಓದಿದ ಅನುಭವ ನಿಮ್ಮದಾಗಬೇಕೆಂದರೆ ಖಂಡಿತ ಈ ಕಾದಂಬರಿಯನ್ನು ಒಮ್ಮೆ ಓದಿ. ಧನ್ಯವಾದಗಳು.